ಪ್ರಿಯ ಸ್ನೇಹಿತರೆ, ಕಂಪ್ಯೂಟರ್ ಕಾನ್ಸೆಪ್ಟ್, ಕಂಪ್ಯೂಟರ್ ಬೇಸಿಕ್ ಬಗ್ಗೆ ತಿಳಿದುಕೊಳ್ಳೋಣ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದು ಸರಳ ಕಲಿಕೆ. ಮೊದಲನೇದಾಗಿ ಕಂಪ್ಯೂಟರ್ ಅಂದರೆ ಏನು? ವಾಟ್ ಈಸ್ ಕಂಪ್ಯೂಟರ್? Computer is an electronic device which is developed by Charles Babbage nearby 19th century. ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಉಪಕರಣವಾಗಿದೆ, ಎಲೆಕ್ಟ್ರಾನಿಕ್ ಡಿವೈಸ್, ಯಾಕೆಂದರೆ ಇದು ವಿದ್ಯುತ್ನಿಂದ ಚಲಿಸುತ್ತದೆ. ವಿಚ್ ಈಸ್ ಡೆವಲಪ್ಡ್ ಬೈ ಚಾರ್ಲ್ಸ್ ಬ್ಯಾಬೇಜ್ ನಿಯರ್ ಬೈ 19th century. ಚಾರ್ಲ್ಸ್ ಬ್ಯಾಬೇಜ್ ಅವರು 19ನೇ ಶತಮಾನದ ಆಸುಪಾಸಿನಲ್ಲಿ ಕಂಪ್ಯೂಟರನ್ನು ಕಂಡುಹಿಡಿಯುತ್ತಾರೆ. ಇವ್ರನ್ನ ಫಾದರ್ ಆಫ್ ಕಂಪ್ಯೂಟರ್ ಅಂತಾರೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಕ್ವಶನ್ನು ಕೇಳ್ಬೋದು, ನೋಡ್ಕೊಳ್ಳಿ. ಚಾರ್ಲ್ಸ್ ಬ್ಯಾಬೇಜ್ನ ಮರಿಬೇಡಿ. ಮತ್ತೆ ಇದು ಏನೇನು ಕೆಲಸ ಮಾಡುತ್ತೆ ಕಂಪ್ಯೂಟರ್ ಅಂತ ನೋಡ್ತಾ ಹೋದರೆ, ಇಟ್ ಟೇಕ್ ಇನ್ಪುಟ್ಸ್ ಡೇಟಾ ಫ್ರಮ್ ದ ಇನ್ಪುಟ್ ಡಿವೈಸ್, ಸ್ಟೋರ್ಸ್ and processed it and produce output. ಇದು ಇನ್ಪುಟ್ಟಿಂದ ಡೇಟಾನ ಸ್ಟೋರ್ ಮಾಡುತ್ತೆ, ಆನಂತರ ಅದನ್ನ ಪ್ರೊಸೆಸ್ ಮಾಡಿ ಔಟ್ಪುಟ್ ಡಿವೈಸ್ಗಳಾದ ಅಂದರೆ ಪ್ರಿಂಟರ್ ಇರ್ಬೋದು, ಮಾನಿಟರ್ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಇದ್ರ ಮೂಲಕ ನಮಗೆ ಔಟ್ಪುಟ್ನ ಕೊಡುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್ ವಾಟ್ ಈಸ್ ಕಂಪ್ಯೂಟರ್ ಅಂದರೆ? ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡ್ರ? ನೆಕ್ಸ್ಟ್ ಮುಂದೆ ಹೋದರೆ ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ನ ಫುಲ್ ಫಾರ್ಮ್ ಏನಂದರೆ, ಕಂಪ್ಯೂಟರ್ನ ಫುಲ್ ಫಾರ್ಮ್ ಏನಂದರೆ, ಸಿ ಅಂದರೆ ಕಾಮನ್ಲಿ, ಓ ಅಂದರೆ ಆಪರೇಟೆಡ್, ಎಮ್ ಅಂದರೆ ಮಷಿನ್, ಪಿ ಅಂದರೆ ಪರ್ಟಿಕ್ಯುಲರ್ಲಿ, ಯು ಅಂದರೆ ಯೂಸ್ಡ್, ಟಿ ಅಂದರೆ ಟೆಕ್ನಾಲಜಿ, ಇ ಅಂದರೆ ಎಜುಕೇಷನ್ ಆ್ಯಂಡ್ ಆರ್ ಅಂದರೆ ರಿಸರ್ಚ್. ಕಾಮನ್ಲಿ ಆಪರೇಟೆಡ್ ಮಷಿನ್, ಪರ್ಟಿಕ್ಯುಲರ್ಲಿ ಯೂಸ್ಡ್, ಟೆಕ್ನಾಲಜಿ, ಎಜುಕೇಷನ್ ಆ್ಯಂಡ್ ರಿಸರ್ಚ್. ಅರ್ಥ ಆಯ್ತಾ ಫ್ರೆಂಡ್ಸ್ ಕಂಪ್ಯೂಟರ್ನ ಫುಲ್ ಫಾರ್ಮ್ ಏನಂದರೆ? ಜನರೇಷನ್ಸ್ ಆಫ್ ಕಂಪ್ಯೂಟರ್. ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ 1946. ಫಸ್ಟ್ ಜನರೇಷನ್ ಕಂಪ್ಯೂಟರ್ ವ್ಯಾಕ್ಯೂಮ್ ಟ್ಯೂಬ್ನಿಂದ ರೆಡಿ ಮಾಡಿದ್ರು. ಯಾವಾಗ ಅಂದರೆ 1946. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಟ್ರಾನ್ಸಿಸ್ಟರ್ ಉಪಯೋಗಿಸಿ ರೆಡಿಯಾದ ಕಂಪ್ಯೂಟರ್ಗಳು, ಅವಾಗ ಅದನ್ನು ಉಪಯೋಗಿಸ್ತಾ ಇದ್ರು. ಯಾವಾಗ ಅಂದರೆ 1959. ಥರ್ಡ್ ಜನರೇಷನ್ ಐಸಿಸ್, ಇಂಟಿಗ್ರೇಟೆಡ್ ಸೋರ್ಸ್ ಕೋರ್ ಎಲಿಮೆಂಟ್ಸ್ ನ ಉಪಯೋಗಿಸಿ ಥರ್ಡ್ ಜನರೇಷನ್ ಕಂಪ್ಯೂಟರ್ನ ಇನೋವೇಟ್ ಮಾಡ್ತಾರೆ 1965. ಫೋರ್ತ್ ಜನರೇಷನ್ ಕಂಪ್ಯೂಟರ್ 1971 to 1985. LSICSI ಅಂದರೆ ಲಾರ್ಜ್ ಸ್ಕೇಲ್ಸ್ ಇಂಟರ್ಗ್ರೇಟೆಡ್ ಸೋರ್ಸ್ ಕೋರ್ ಎಲಿಮೆಂಟ್ಸ್. ಫಿಫ್ತ್ ಜನರೇಷನ್ ಆನ್ ವರ್ಕ್ 1985. ಅಂದರೆ ಇಲ್ಲಿವರೆಗೂ, ಅಂದರೆ 1985 ಇಂದ ಇಲ್ಲಿವರೆಗೂ ನಾವು ಯೂಸ್ ಮಾಡ್ತಾ ಇರುವ ಕಂಪ್ಯೂಟರ್ ಫಿಫ್ತ್ ಜನರೇಷನ್ ಕಂಪ್ಯೂಟರ್. ಈಗಲೂ ಸಹ ನಾವು ಯೂಸ್ ಮಾಡ್ತಾ ಇದ್ದೀವಿ ನೋಡಿ. ಇದು ವ್ಯಾಕ್ಯೂಮ್ ಟ್ಯೂಬ್ನ ಯೂಸ್ ಮಾಡಿ ಜನರೇಟ್ ಮಾಡಿದ ಕಂಪ್ಯೂಟರ್ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಟ್ರಾನ್ಸಿಸ್ಟರ್ಗಳನ್ನು ಯೂಸ್ ಮಾಡಿ ಡೆವಲಪ್ ಮಾಡಿದ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್. ಥರ್ಡ್ ಜನರೇಷನ್ ಕಂಪ್ಯೂಟರ್ ಇದು ಇಂಟರ್ಗ್ರೇಟೆಡ್ ಸೋರ್ಸ್ ಆಫ್ ಕೋರ್ ಎಲಿಮೆಂಟ್ನ ಯೂಸ್ ಮಾಡಿ ಥರ್ಡ್ ಜನರೇಷನ್ ಕಂಪ್ಯೂಟರ್ನ ಡೆವಲಪ್ ಮಾಡಿದರು. ಆನಂತರ ಫೋರ್ತ್ ಜನರೇಷನ್ ಕಂಪ್ಯೂಟರ್ ನೋಡಿ, ಇಲ್ಲಿದೆ ಫೋರ್ತ್ ಜನರೇಷನ್ ಕಂಪ್ಯೂಟರ್. ಇದು ಲಾರ್ಜ್ ಸ್ಕೇಲ್ಸ್ ಇಂಟರ್ಗ್ರೇಟೆಡ್ ಸೋರ್ಸ್ ಕೋರ್ ಎಲಿಮೆಂಟ್ನ ಯೂಸ್ ಮಾಡಿ ಫೋರ್ತ್ ಜನರೇಷನ್ನ ಬಿಲ್ಡ್ ಮಾಡಿದ್ರು. ಇದು ಇವಾಗ ವರ್ಕ್ ಮಾಡ್ತಿರೋ ಫಿಫ್ತ್ ಜನರೇಷನ್ ಕಂಪ್ಯೂಟರ್. ಬನ್ನಿ ಮುಂದೆ ಹೋಗೋಣ. ಕ್ಲಾಸಿಫಿಕೇಶನ್ಸ್ ಆಫ್ ಕಂಪ್ಯೂಟರ್. ಸ್ಪೀಡ್. ಕಂಪ್ಯೂಟರು ತುಂಬ ಸ್ಪೀಡಾಗಿ ವರ್ಕ್ ಮಾಡುತ್ತೆ, ಸ್ಲೋ ಅನ್ನೋದೇ ಇಲ್ಲ. ಸ್ಪೀಡಾಗಿ ಮತ್ತು ಬೇಗ, ಅತಿ ಬೇಗ ನಮ್ಮ ಕೆಲಸನ ಮಾಡಿಕೊಡುತ್ತೆ ಕಂಪ್ಯೂಟರ್. ಆನಂತರ
ಆ್ಯಕ್ಯುರಸಿ, ಇದು ತುಂಬ ಆ್ಯಕ್ಯುರಸಿಯಾಗಿ ವರ್ಕ್ ಮಾಡುತ್ತೆ, ಯಾವುದೇ ತಪ್ಪಿಲ್ಲದೆ ತುಂಬ ಆ್ಯಕ್ಯೂರ್ ಆಗಿ ವರ್ಕ್ ಮಾಡುತ್ತೆ ಕಂಪ್ಯೂಟರ್. ಆನಂತರ ಸ್ಟೋರೇಜ್, ನಾವು ಇದರಲ್ಲಿ ಸ್ಟೋರೇಜ್ ಮಾಡ್ಬೋದು, ಎಷ್ಟು ದೊಡ್ಡ ಡೇಟಾನಾದರೂ ಪರವಾಗಿಲ್ಲ ಇದರಲ್ಲಿ ನಾವು ಸ್ಟೋರೇಜ್ ಮಾಡ್ಬೋದು. ಕಂಪ್ಯೂಟರ್ನಲ್ಲಿ ಯಾವುದೇ ರೀತಿಯಾದ ಮಾಹಿತಿ ಆಗಲಿ, ಇನ್ಫಾರ್ಮೇಷನ್ ಆಗಲಿ, ಡಾಟಾ ಆಗಲಿ, ಮೂವೀಸು ಏನೇ ಆದರೂ ನಾವು ಇದರಲ್ಲಿ ಸ್ಟೋರೇಜ್ ಮಾಡ್ಬೋದು. ಆನಂತರ ಕ್ವಿಕ್ ಡಿಸಿಷನ್, ಈ ಕಂಪ್ಯೂಟರು ಯೋಚನೆ ಮಾಡಲ್ಲ, ನಾವು ಏನೇ ಕೆಲಸ ಮಾಡಿದ್ರು ಅದು ಬೇಗ ಫಾಸ್ಟಾಗಿ ಡಿಸಿಷನ್ ತಗೊಳುತ್ತೆ, ಯಾವುದೇ ಕಾರಣಕ್ಕೂ ಲೇಟ್ ಮಾಡಲ್ಲ, ಕ್ವಿಕ್ ಡಿಸಿಷನ್ ತಗೊಳುತ್ತೆ ಕಂಪ್ಯೂಟರ್. ರಿಪೀಟೆಡ್ ಕ್ಯಾಪಬಿಲಿಟಿ ಅಂದರೆ ಮಾಡಿದ್ದೇ ಕೆಲಸ ಎಷ್ಟು ಬೇಕಾದರೂ ಮಾಡುತ್ತೆ, ಇದಕ್ಕೆ ಸುಸ್ತನ್ನದೇ ಆಗಲ್ಲ, ಆಯಾಸ. ಇವಾಗ ಮನುಷ್ಯನಿಗೆ ಆಗಲಿ ಮಾಡಿದ್ದೇ ಮಾಡ್ತಾ ಇದ್ರೆ ಅದರಲ್ಲಿ ಇಂಟ್ರೆಸ್ಟ್ ಆಗ್ಬೋದು, ಮತ್ತು ಅದರ ವರ್ಕ್ ಕೆಪಾಸಿಟಿ ಆಗ್ಬೋದು, ಅದಕ್ಕೆಲ್ಲ ಕಮ್ಮಿ ಆಗ್ಬೋದು. ಬಟ್ ಕಂಪ್ಯೂಟರ್ ಹಾಗಲ್ಲ, ನೀವು ಎಷ್ಟು ಸಲ ನೀವು ಮಾಡಿದ್ದೇ ಮಾಡ್ತಾರೆ. ಇವಾಗ MS Word ನೀವು ಎಷ್ಟು ಸಲ ಓಪನ್ ಮಾಡಿ ಏನೇ ವರ್ಕ್ ಮಾಡೋದು ಅದು ಅದೇ ಫಾಸ್ಟಾಗಿ, ಅದೇ ಕ್ವಿಕ್ಕಾಗಿ, ಸೇಮ್ ಅದೇ ವರ್ಕ್ನ ಕೊಡುತ್ತೆ. ನೆಕ್ಸ್ಟ್ ಮುಂದೆ ಹೋಗೋದಾದರೆ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ನ ಕಾಂಪೊನೆಂಟ್ಸ್ ಯಾವ್ಯಾವು ಅಂತ ನೋಡೋದಾದರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್. ಹಾರ್ಡ್ವೇರ್ ವಿಷಯಕ್ಕೆ ಬಂದರೆ, ಹಾರ್ಡ್ವೇರ್ ಅಂದರೆ ನಾವು ಕೈಯಿಂದ ಮುಟ್ಟಿರ್ತೀವಲ್ಲ, ನಾವು ಏನೇನು ಕೈಯಿಂದ ಮುಟ್ತೀವಿ ಅದೆಲ್ಲ ಹಾರ್ಡ್ವೇರ್. CPU ಆಗ್ಬೋದು, ಮತ್ತು ಮಾನಿಟರ್ ಆಗ್ಬೋದು, ಕೀಬೋರ್ಡು, ಮೌಸು, ಮತ್ತು ಏನೇ ಒಂದು ಸ್ಪೀಕರ್ಸ್ ಆಗಿರ್ಬೋದು, ಮತ್ತು ಮೈಕು, ವೆಬ್ ಕ್ಯಾಮು, ಇವೆಲ್ಲ ಹಾರ್ಡ್ವೇರ್. ನಾವು ಕೈಯಿಂದ ಏನೇನು ಮುಟ್ತೀವೋ ಅದೆಲ್ಲ ಹಾರ್ಡ್ವೇರ್. ನೋಡಿ, ಪ್ರಿಂಟರ್ ಇದೆ, ಸ್ಪೀಕರ್ಸು, ಮೌಸು, ಮತ್ತು ಹೆಡ್ಫೋನ್ಸು, ಇವೆಲ್ಲ ಏನೇನಿದೆ ಇವೆಲ್ಲ ಹಾರ್ಡ್ವೇರ್. ಸಾಫ್ಟ್ವೇರ್ ನಾವು ಕೆಲಸ ಮಾಡೋಕ್ಕೆ ಉಪಯೋಗ ಮಾಡಿಕೊಡುವ ಒಂದು ಪ್ರೋಗ್ರಾಮಿಂಗ್, ಇದನ್ನು ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಲೈಕ್ ನೋಡಿ, ವಿಂಡೋಸ್ ಮತ್ತು ಫೋಟೋಶಾಪ್, MS Word, MS Excel, ಗೂಗಲ್ ಬ್ರೌಸರ್ಸ್, ನೋಡಿ ಇವೆಲ್ಲ ಸಾಫ್ಟ್ವೇರಲ್ಲಿ 2 ಥರ ಇದೆ. ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಬ್ರೌಸರ್ ಆಗಿರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಪೈಂಟು, MS Word, MS Access, ಪ್ಲೇಯರು, VS ಪ್ಲೇಯರು, ನೋಡಿ ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಾಗಿವೆ. ನೆಕ್ಸ್ಟ್ ಬಂದರೆ ಸಿಸ್ಟಮ್ ಸಾಫ್ಟ್ವೇರ್, OS ಅಂದರೆ ಆಪರೇಟಿಂಗ್ ಸಿಸ್ಟಮ್ಸ್. ಸಿಸ್ಟಮ್ ಸಾಫ್ಟ್ವೇರ್ ಯಾವ್ಯಾವಪ್ಪ ಅಂದರೆ ವಿಂಡೋಸ್, ಲಿನಕ್ಸ್, ಆಂಡ್ರಾಯ್ಡು, ISO, ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್ಸ್. ಇನ್ಪುಟ್ಸ್, ನಾವು ಕಂಪ್ಯೂಟರ್ಗೆ ಏನು ಕೆಲಸ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಉಪಯೋಗಿಸುವಂಥ ಡಿವೈಸ್ಗಳನ್ನ ನಾವು ಇನ್ಪುಟ್ಸ್ ಅಂತ ಕರಿತೀವಿ. ಕೀಬೋರ್ಡು, ಮೌಸು, ವೆಬ್ ಕ್ಯಾಮ್ರಾ, ಫಿಂಗರ್ ಪ್ರಿಂಟು, ಮೈಕು, ಟಚ್ ಪ್ಯಾಡು, ಇವೆಲ್ಲ ಇನ್ಪುಟ್ಗಳಾಗಿವೆ. CPU, ಸೆಂಟ್ರಲ್ ಪ್ರೊಸೆಸ್ ಯೂನಿಟ್, ಇದು ಬ್ರೈನ್ ಆಫ್ ದ ಕಂಪ್ಯೂಟರ್, ಇದು ಎಲ್ಲ ಕೆಲಸನೂ ಇದೇ ಮಾಡುತ್ತೆ. ಆನಂತರ ಔಟ್ಪುಟ್, ನಾವು ಹೇಳಿರೋಂಥ ಕೆಲಸನ ಮಾಡಿ ನಮಗೆ ಔಟ್ಪುಟ್ ಡಿವೈಸ್ಗಳ ಮೂಲಕ ನಮಗೆ ತೋರಿಸುತ್ತೆ, ಆ ಕೆಲಸ ತೋರಿಸುತ್ತೆ. ಅದು ಔಟ್ಪುಟ್ ಡಿವೈಸ್ಗಳು ಯಾವ್ಯಾವು ಅಂತ ಹೇಳಿದ್ರೆ ಮಾನಿಟರ್, ಪ್ರಿಂಟರ್, ಸ್ಪೀಕರ್, ಹೆಡ್ಫೋನ್, ಪ್ರೊಜೆಕ್ಟರ್, ಫ್ಲಾಟರ್, ಇವು ಔಟ್ಪುಟ್ ಸಾಧನಗಳಾಗಿವೆ. ಪ್ರೊಸೆಸಿಂಗ್ ಯೂನಿಟ್, ಕಂಪ್ಯೂಟರ್ನ ಎಲ್ಲ ಕೆಲಸ ಇಲ್ಲೇ ನಡೆಯೋದು, ಅಂದರೆ CPU, ಕಂಟ್ರೋಲ್ ಪ್ರೊಸೆಸ್ ಯೂನಿಟ್, ಇದು ಬ್ರೈನ್ ಆಫ್ ದ ಕಂಪ್ಯೂಟರ್. ಈ ಬ್ರೈನ್ ಆಫ್ ದ ಕಂಪ್ಯೂಟರ್ನಲ್ಲಿ, ಈ CPU-ನಲ್ಲಿ ಸಣ್ಣ ಮೈಕ್ರೋ ಪ್ರೊಸೆಸರ್ಗಳು ಇರುತ್ತೆ, ಇದರಿಂದನೇ ಎಲ್ಲ ಕೆಲಸ ನಡೆಯುತ್ತೆ. ಈ CPU-ನಲ್ಲಿ ALU ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಇದು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ನ ನೋಡ್ಕೊಳ್ಳುತ್ತೆ. ಆನಂತರ ಎರಡನೇದೇ ಬರೋದು CU ಅಂದರೆ ಕಂಟ್ರೋಲ್ ಯೂನಿಟ್, ಅಂದರೆ ಓವರಾಲ್ ಕಂಪ್ಯೂಟರ್ನ ಇದು ಕಂಟ್ರೋಲ್ ಮಾಡುತ್ತೆ. ಮೆಮೊರಿ ಸ್ಟೋರೇಜ್ನಲ್ಲಿ ಪ್ರೈಮರಿ ಮೆಮೊರಿ ಯೂನಿಟ್ ಆ್ಯಂಡ್ ಸೆಕೆಂಡರಿ ಯೂನಿಟ್ 2 ಬರುತ್ತೆ. ಪ್ರೈಮರಿ ಮೆಮೊರಿ ಯೂನಿಟಲ್ಲಿ ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೋಮ್, ರೀಡ್ ಓನ್ಲಿ ಮೆಮೊರಿ, ಕ್ಯಾಚಿವ್ ಮೆಮೊರಿ ಅಂತ ಬರುತ್ತೆ. ನೆಕ್ಸ್ಟ್ ಸೆಕೆಂಡರಿ ಮೆಮೊರಿ ಯೂನಿಟ್ಗೆ ಹೋದರೆ ಹಾರ್ಡ್ ಡಿಸ್ಕ್, ADD, ಹಾರ್ಡ್ ಡಿಸ್ಕ್, ಫ್ಲಾಫಿ ಡಿಸ್ಕ್, CD, ಕಾಂಪ್ಯಾಕ್ಟ್ ಡಿಸ್ಕ್, DVD, ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಪೆನ್ ಡ್ರೈವ್, ಇವೆಲ್ಲ ಸೆಕೆಂಡರಿ ಮೆಮೊರಿ ಯೂನಿಟ್ಗಳಾಗಿವೆ.
ಈ ರ್ಯಾಮ್ ಪ್ರೈಮರಿ ಮೆಮೊರಿ ಯೂನಿಟ್ನಲ್ಲಿ ಈ ರ್ಯಾಮ್, ರೋಮ್, ಕ್ಯಾಚು ಮೆಮೊರಿ ಒಂಥರ ಶಾರ್ಟ್ ಟರ್ಮ್ ಮೆಮೊರಿ ಇದ್ದಂಗೆ. ನೀವು ಯಾವುದೇ ಒಂದು ವರ್ಕ್ ಮಾಡಬೇಕಾದ್ರೆ ಇದು ಯಾವ ಕಡೆಯಿಂದ ಎಲ್ಲಿಗೆ ಹೋಗುತ್ತೆ, ಏನು ಓಪನ್ ಮಾಡಬೇಕು, ಇದೆಲ್ಲ ಸ್ಟೋರ್ ಆಗದೆ ನೆನಪಲ್ಲಿ ಇಟ್ಕೊಳ್ಳೋದೆ ಈ ರ್ಯಾಮ್ ಮತ್ತು ರೋಮ್ ಮತ್ತು ಕ್ಯಾಚು ಮೆಮೊರಿ. ಇದೆಲ್ಲ ಕಂಪ್ಯೂಟರ್ ಒಂದ್ಸಲ ಆಫ್ ಆದರೆ ಇದರಿಂದ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಸೆಕೆಂಡರಿ ಮೆಮೊರಿ ಯೂನಿಟ್, ನಾವು ಏನು ಕೆಲಸ ಮಾಡಿರ್ತೀವಲ್ಲ ಅದನ್ನೆಲ್ಲ ಸೇವ್ ಮಾಡಿ ಅದು ಪರ್ಮನೆಂಟಾಗಿ ಉಳಿಯುತ್ತೆ. ಎಲ್ಲಿ ಉಳಿಯುತ್ತೆ ಅಂದರೆ ಸೆಕೆಂಡರಿ ಮೆಮೊರಿ ಯೂನಿಟ್. ಇದು ನಾವು ಬೇರೆ ಕಡೆ ಔಟ್ಸೋರ್ಸ್ ಆಗಿ ಯೂಸ್ ಮಾಡ್ಬೋದು, ಅಂದರೆ ಹೊರಗಡೆ ಯೂಸ್ ಮಾಡ್ಬೋದು. ಇದನ್ನು ಬೇಕಾದ್ರೆ ಎಲ್ಲಿಗೆ ಬೇಕಾದ್ರೂ ತೊಗೊಂಡು ಹೋದ್ರೆ ಕ್ಯಾರಿ ಮಾಡ್ಬೋದು. ಈ ಸೆಕೆಂಡರಿ ಮೆಮೊರಿ ಯೂನಿಟ್ ಹಾರ್ಡ್ ಡಿಸ್ಕ್ ಆಗಲಿ, ಫ್ಲಾಪಿ ಡಿಸ್ಕ್ ಆಗಲಿ, CD ಆಗಲಿ, DVD ಆಗಲಿ, ಪೆನ್ ಡ್ರೈವ್ ಆಗಲಿ. ನೆಕ್ಸ್ಟ್ ಇಂಟರ್ನೆಟ್ ಅಂದರೆ ಕಂಪ್ಯೂಟರ್ಗಳನ್ನು ಜೋಡಣೆ ಮಾಡಬಲ್ಲ ಒಂದು ಜಾಲವಾಗಿದೆ. ಇದು ಹಲವಾರು ಕಂಪ್ಯೂಟರ್ಗಳ ಮಾಹಿತಿಯಾಗಿದೆ. ಅದನ್ನು ಜೋಡಣೆ ಮಾಡಿ, ಅಂದರೆ ಸಾವಿರಾರು ಕಂಪ್ಯೂಟರ್ಗಳ ಮಾಹಿತಿಯನ್ನು ಜೋಡಣೆ ಮಾಡಿ ಒಂದು ಕಡೆ ಇಡುವಂಥ ಒಂದು ಜಾಲವಾಗಿದೆ ಇಂಟರ್ನೆಟ್. URL ಎಂದರೆ ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್. ನೀವು ಯಾವುದೇ ಬ್ರೌಸರಲ್ಲಿ ನೀವೇನೇ ಸರ್ಚ್ ಮಾಡಬೇಕಾದ್ರೂ URLನ ಎಂಟರ್ ಮಾಡಬೇಕಾಗುತ್ತೆ. URL ಎನ್ನೋದು ಒಂದು ನಾವು ಏನು ಮಾಹಿತಿ ಬೇಕೋ ಅದಕ್ಕೆ ನೀಡುವಂಥ ಒಂದು ಅಡ್ರೆಸ್ ಆಗಿದೆ. www ವರ್ಲ್ಡ್ ವೈಡ್ ವೆಬ್. ನಾವು ಏನೇ ಸರ್ಚ್ ಮಾಡಬೇಕಾದ್ರೂ ನಾವು ಇದ್ರ ಮೂಲಕನೇ ನಾವು ಸರ್ಚ್ ಮಾಡಬೇಕಾಗುತ್ತೆ. ಲೈಕ್ www.youtube.com, www.facebook.com ಈ ಥರ ಇದೆಯಲ್ಲ, ಇದೇ ಥರನೇ ನಾವು ಏನೇ ಸರ್ಚ್ ಮಾಡಬೇಕಾದ್ರೂ www ಇಂದನೇ ಶುರುವಾಗುತ್ತೆ. ISP ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಏನಂದರೆ ಇಂಟರ್ನೆಟ್ನ ನಮಗೆ ನೀಡೋರು, ಕನೆಕ್ಷನ್ನ ಕೊಡೋರು, ಇಂಟರ್ನೆಟ್ ಕನೆಕ್ಷನ್ ನಮಗೆ ಕೊಡೋರು, ಅವ್ರನ್ನ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತಾರೆ. ಇಲ್ಲಿರೋ ಇಂಟರ್ನೆಟ್ ಸರ್ವಿಸ್ ಕೆಲವೊಂದು ಕಂಪನಿಗಳು ಯಾವುವು ಅಂದರೆ ಐಡಿಯಾ, ವೊಡಾಫೋನ್, ಜಿಯೋ, ಏರ್ಟೆಲ್, BSNL. ನೋಡಿ, ಇವರೆಲ್ಲ ಇಂಟರ್ನೆಟ್ ಪ್ರೊವೈಡರು. ಅವರು ಇಂತಿಷ್ಟು ಅಂತ ಚಾರ್ಜ್ ಮಾಡ್ತಾರೆ, ನಮಗೆ ಇಂಟರ್ನೆಟ್ನ ಕೊಡ್ತಾರೆ, ಒಂದು ಸರ್ವಿಸ್ನ ಕೊಡ್ತಾರೆ. ಅದ್ರ ಮೂಲಕ ನಾವು ಇಂಟರ್ನೆಟ್ಟಲ್ಲಿ ಏನು ಬೇಕಾದ್ರೂ ಸರ್ಚ್ ಮಾಡ್ಬೋದು, ಯೂಸ್ ಮಾಡ್ಬೋದು, ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಬ್ರೌಸರ್ಸ್. ನಾವು ಇಂಟರ್ನೆಟ್ನ ಸರ್ಚ್ ಮಾಡಲಿಕ್ಕೆ ಹೊಂದಿರೋ ಒಂದು ಅಪ್ಲಿಕೇಶನ್ಸ್ ಆಗಿದೆ ಬ್ರೌಸರ್ಸ್ ಯಾವ್ಯಾವ ಅಂದರೆ ಬಿಂಗೋ, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಒಪೆರಾ ಮಿನಿ ಮತ್ತು ಫೈರ್ಫಾಕ್ಸ್, ಇವೆಲ್ಲ ಬ್ರೌಸರ್ಸ್ ಆಗಿವೆ. ನೆಕ್ಸ್ಟ್ ಕಂಪ್ಯೂಟರ್ ವೈರಸ್ ಅಂದರೆ ನಮ್ಮ ಡೇಟಾನ ಥೆಫ್ಟ್ ಮಾಡೋಕ್ಕೋಸ್ಕರ ಕ್ರಿಯೇಟ್ ಮಾಡಿರೋ ಒಂದು ಪ್ರೋಗ್ರಾಮಿಂಗ್. ಇದು ನಾವು ಇನ್ಸ್ಟಾಲ್ ಮಾಡಿದ್ರೆ, ನಾವು ಕ್ಲಿಕ್ ಮಾಡಿದ್ರೆ ನಾವು ವೈರಸ್ ಅಟ್ಯಾಕ್ ಆಗುತ್ತೆ. ಕಂಪ್ಯೂಟರ್ ವೈರಸ್ ಒಂದು ಹ್ಯಾಕ್ ಮಾಡೋಕ್ಕೂ ನಮ್ಮ ಡಾಟಾನ ಇನ್ಫಾರ್ಮೇಷನ್ ಕದಿಯೋದು. ಈ ವೈರಸ್ ಅಟ್ಯಾಕ್ ಆದರೆ ನಮ್ಮಲ್ಲಿರುವ ಇನ್ಫಾರ್ಮೇಷನ್ ಲೈಕ್ ಬ್ಯಾಂಕಿಂಗ್ ಆಗಿರಲಿ, ಮತ್ತು ನಮ್ಮ ಪರ್ಸನಲ್ ಫೈಲ್ಸ್ ಆಗಿರಲಿ, ನಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿರಲಿ, ಇದನ್ನು ಕದಿಯೋಕ್ಕೆ ಕ್ರಿಯೇಟ್ ಮಾಡಿರುವ ಒಂದು ಪ್ರೋಗ್ರಾಮಿಂಗ್. ಆ್ಯಂಟಿವೈರಸ್ ಅಂದರೆ ಈ ವೈರಸ್ನ ಬರ್ದಂಗೆ ನಾವು ತಡಿಬಹುದು. ವೈರಸ್ನ ರಿಮೂವ್ ಮಾಡೋಕ್ಕೆ ಆ್ಯಂಟಿವೈರಸ್ ಯೂಸ್ ಮಾಡ್ತೀವಿ. ವೈರಸ್ ಬರದಂತೆ ಮತ್ತು ಅದನ್ನ ನಮ್ಮ ಕಂಪ್ಯೂಟರ್ನ ಪ್ರೊಟೆಕ್ಟ್ ಮಾಡುತ್ತೆ, ನಮ್ಮ ಡೇಟಾನ ಪ್ರೊಟೆಕ್ಟ್ ಮಾಡೋಕ್ಕೆ ಆ್ಯಂಟಿವೈರಸ್ನ ನಾವು ಹಾಕ್ಕೋತೀವಿ. ಕೆಲವೊಂದು ಆ್ಯಂಟಿವೈರಸ್ ಕಂಪನಿಗಳಿವೆ, ನಿಟ್ರೋನ್, ಕಾಪ್ಸ್ಕೈ, ಅವಸ್ತಾ, AVG, ಹಲವಾರು ಕಂಪನಿಗಳಿವೆ. ಇದು ನಾವು ಇನ್ಸ್ಟಾಲ್ ಮಾಡ್ಕೊಂಡು ನಾವು ಹಾಕ್ಕೊಂಡ್ರೆ ನಮ್ಮ ಕಂಪ್ಯೂಟರ್ ಸೇಫ್ ಆಗಿರುತ್ತೆ, ಯಾವುದೇ ರೀತಿಯ ವೈರಸ್ ಅಟ್ಯಾಕ್ ಆಗೋಲ್ಲ. ಇನ್ನೂ ಹೆಚ್ಚಿನದಾಗಿ ನಮ್ಮ ಕಂಪ್ಯೂಟರ್ ಬಗ್ಗೆ ತಿಳಿಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಎಲ್ಲೇ ನೋಡ್ತಿದ್ರು, ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಲ್ಲೇ ನೋಡ್ತಿರೋ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಿ. ಧನ್ಯವಾದಗಳು.